ಇವತ್ತಿನ ನಮ್ಮ ಆಯ್ಕೆ ಒಂದು ಮಲಯಾಳಂ ಚಿತ್ರ ಕಾಮುಕಂ ಅಂಥೇಳಿ. ಅಡೂರು ಗೋಪಾಲಕೃಷ್ಣರವರ ನಿರ್ದೇಶನದ ಈ ಸಿನಿಮಾ ನನಗೆ ಕೆಲವು ಕಾರಣಗಳಿಂದಾಗಿ ಬಹಳ ಮುಖ್ಯವಾದಂಥ ಒಂದು ಸಿನಿಮಾ ಅಂತ ಅನ್ನಿಸ್ತಾ ಇದೆ. ಅದಕ್ಕಾಗಿ ಚರ್ಚೆಗೆ ಆರಿಸ್ಕೊಂಡಿದ್ದೇನೆ. ಅಡೂರು ಗೋಪಾಲಕೃಷ್ಣರ ಮೊದಲ ಸಿನಿಮಾ ಸ್ವಯಂವರಂ ಬಿಟ್ಟರೆ, ಟು ಸಮ್ ಎಕ್ಸ್ಟೆಂಟ್ ಎರಡನೇ ಸಿನಿಮಾ ಕೋಡಿಯಾಟಂ ಬಿಟ್ಟರೆ, ಮತ್ತೆಲ್ಲ ಸಿನಿಮಾಗಳು ನಮ್ಮ ಜಗತ್ತಿನಲ್ಲಿರುವ ಎರಡು ಇರುವಿಕೆಯ ಬಗ್ಗೆ ಮಾತಾಡ್ತಾ ಇರ್ತಾರೆ. ಡ್ಯುಯಲ್ ರಿಯಾಲಿಸಮ್ ಅಂತ ಹೇಳ್ತೀವಲ್ಲ, ಇದು ವಾಸ್ತವವೋ ಅದು ವಾಸ್ತವವೋ, ಇದು ಸತ್ಯವೋ ಅದು ಸತ್ಯವೋ ಅಂಥೇಳಿ. ಇದೇ ಸತ್ಯ ಅದೇ ಸತ್ಯ ಅಂತ ಹೇಳಲ್ಲ, ಆದರೆ ಸತ್ಯಕ್ಕೆ ಎರಡೂ ರೀತಿಯಲ್ಲಿ ವ್ಯಾಖ್ಯಾನಿಸಬಹುದು ಸತ್ಯವನ್ನು ಅಂತ ಅವರು ಎಲ್ಲ ಸಿನಿಮಾಗಳಲ್ಲೂ ಹೇಳ್ತಾ ಇರ್ತಾರೆ. ಈ ಪ್ರಾಸೆಸ್ ಏನಿದೆ, ಈ ಥರ ನೋಡುವ ಕ್ರಮ ಏನಿದೆ, ಅದು ನನಗೆ ಭಾಳ ಖುಷಿ ಕೊಟ್ಟಂಥ ಒಂದು ಕ್ರಮ. ಯಾಕೆಂತಂದರೆ ಭಾರತದಲ್ಲಿ ಸಾಮಾನ್ಯವಾಗಿ ಒಂದು ಕಥೆಯನ್ನು ಇಟ್ಕೊಂಡು ಕಥೆ ಹೇಳೋದು ನಮ್ಮೆಲ್ಲರ ಉದ್ದೇಶ ಆಗುತ್ತೆ. ಅದು ಸತ್ಯಜಿತ್ ರಾಯ್ ಅವರಿಂದ ಹಿಡಿದು ಇವತ್ತಿನ ಎಲ್ಲ ಮುಖ್ಯ ನಿರ್ದೇಶಕರು ಅದೇ ಮಾಡ್ತಾ ಹೋಗ್ತಾರೆ. ಆದರೆ ಒಂದು ವಿಚಾರವನ್ನು ಇಟ್ಕೊಂಡು ಅದನ್ನು ಚಿತ್ರರೂಪದಲ್ಲಿ ಹೇಳೋದಿದೆಯಲ್ಲ, ಅದು ಸ್ವಲ್ಪ ಕಷ್ಟ. ಅಡೂರು ಗೋಪಾಲಕೃಷ್ಣ ಅವರು ಪದೇ ಪದೇ ಅನೇಕ ಸಿನಿಮಾಗಳಲ್ಲಿ ಈ ರೀತಿಯ ಒಂದು ಕಥಾ ಸಂವಿಧಾನವನ್ನು ಇಟ್ಕೊಳ್ತಾರೆ. ಮುಗಾಮುಗಂ ಕೂಡ ಅಂತಹ ಒಂದು ಚಿತ್ರ. ಅದನ್ನು ಎರಡು ರೀತಿಯಲ್ಲಿ ವ್ಯಾಖ್ಯಾನಿಸ್ತಾ ಹೋಗಬಹುದು. 1956ರಿಂದ 65ರವರೆಗೆ ಕೇರಳದಲ್ಲಿ ತುಂಬ ತಲ್ಲಣ ಇದ್ದಂತಹ ಕಾಲ ಅದು. ಆಗಷ್ಟೇ ಕಮ್ಯುನಿಸ್ಟ್ ಸರ್ಕಾರ ರಚನೆಗೊಂಡಿತ್ತು. ಅದು ಆಮೇಲೆ ಕೆಲವೇ ವರ್ಷಗಳ 2 ವರ್ಷಗಳಲ್ಲಿ ಅದು ಡಿಸ್ಮಿಸ್ ಆಯಿತು. ಮತ್ತು ಬೇರೆ ಸರ್ಕಾರ ಬಂತು, ಮತ್ತು ಕಮ್ಯುನಿಸ್ಟ್ ಸರ್ಕಾರ ಬಂತು. ಆ ಕಾಲದಲ್ಲಿ ನಡೆಯುವಂಥ ಒಂದು ಕಥೆ ಈ ಸಿನಿಮಾದ ವಸ್ತು. ಶ್ರೀಧರನ್ ಅನ್ನೋರು ಕಥಾನಾಯಕ ಅಂದಾಗ ನಾವು ಏನೇನು ಗುಣಗಳನ್ನು ನಿರೀಕ್ಷೆ ಮಾಡ್ತೀವೋ ಆ ಥರದ ಯಾವ ಗುಣವೂ ಅವನಲ್ಲಿಲ್ಲ. ಸಿನಿಮಾ ಆರಂಭ ಶುರುವಾಗೋದೇ ಇವರೊಂದು ಲೇಬರ್ ಸ್ಟ್ರೈಕನ್ನು ಲೀಡ್ ಮಾಡ್ತಾ ಇದ್ದಾರೆ. ಯಾರು? ಶ್ರೀಧರನ್ನು ಬಹಳ ಮುಖ್ಯ ಮುಖಂಡ, ಬಹಳ ದೊಡ್ಡ ಲೀಡರು ಅಂತ ಉಳಿದವರು ಮಾಡುವ ಹೇಳಿಕೆಗಳಿಂದಾಗಿ ಸಿನಿಮಾ ಆರಂಭವಾಗ್ತಾ ಹೋಗುತ್ತೆ. ನಾವು ಶ್ರೀಧರನ್ನ ಸುಮ್ಮನೆ ನೋಡ್ತಾ ಇರ್ತೀವಿ ಹೊರತು ಅದೆಲ್ಲವೂ ಅವರ ಕಥೆಯರುಗಳಲ್ಲಿ ಅವನು ಇಂಥವನು, ಅವನು ಇಷ್ಟು ಸಾಧಕ ಅಂತೆಲ್ಲ ಗೊತ್ತಾಗ್ತಾ ಹೋಗುತ್ತೆ. ಒಂದು ಸ್ಟ್ರೈಕ್, ಯಾವುದು ಈ ಹಂಚಿನ ಕಾರ್ಖಾನೆ ಇರುತ್ತಲ್ಲ, ಹಂಚಿನ ಕಾರ್ಖಾನೆಯಲ್ಲಿ ಒಂದು ಸ್ಟ್ರೈಕ್ ಲೀಡ್ ಮಾಡ್ತಾ ಇರ್ತಾನೆ. ಈ ಶ್ರೀಧರನ್ ಬಹಳ ದೊಡ್ಡ ನಾಯಕ, ಅವನು ತುಂಬ ಯಶಸ್ವಿ ಮಾರ್ಕ್ಸಿಸ್ಟು ಅಂತ ಒಬ್ಬರು ಹೇಳಿದರೆ, ಇನ್ನೊಬ್ಬರ ಸಂದರ್ಶನದಲ್ಲಿ ಹೇಳ್ತಾರೆ ಅಂದರೆ ಇವನು ಎಷ್ಟು ಸಮರ್ಥ ಅಂತ. ಸಿನಿಮಾದ ಮೊದಲ ಭಾಗ ಇದೆಯಲ್ಲ, ಹೇಳಿಕೆಗಳ ಮೂಲಕ ಅನಾವರಣಗೊಳ್ತಾ ಹೋಗುತ್ತೆ. ಸುಮಾರು ಅಲ್ಲಿವರೆಗೆ ಶ್ರೀಧರನ್ ಹೆಚ್ಚು ಮಾತು ಆಡೋದಿಲ್ಲ, ಸುಮ್ಮನೆ ಸ್ಟ್ರೈಕಲ್ಲಿರ್ತಾರೆ ಅಥವಾ ಯಾವುದೋ ಇದರಲ್ಲಿ ಭಾಗವಹಿಸ್ತಾ ಇರ್ತಾರೆ, ಇಲ್ಲ ಬೇರೆ ಟೈಮಲ್ಲಿ ಬರೀ ಟೀ ಕುಡಿತಾ ಇರ್ತಾರೆ. ಒಂದು 10 ವರ್ಷ ಅವರು ನಾಪತ್ತೆ ಆಗಿಬಿಡ್ತಾರೆ, ಕಾಣಿಸೋದೇ ಇಲ್ಲ. ಸೊ ತುಂಬ ಜನ ತಿಳ್ಕೊತಾರೆ ಅವನು ಸತ್ತೋದ, ಅವನು ಭೂಗತ ಆದ. ಯಾಕಂದರೆ ಆವಾಗ ಆ ಕಾಲದಲ್ಲಿ ಕೇರಳದಲ್ಲಿ ತುಂಬ ಜನ ನಾಯಕರು ಭೂಗತರಾಗಿರ್ತಾರೆ. ಸೊ ಇವರು 10 ವರ್ಷ ಆದಮೇಲೆ ಹಿ ರೀಸರ್ಫೇಸಸ್. ಒನ್ ಫೈನ್ ಡೇ ಬರ್ತಾನೆ. തിരിച്ചു വരുമെന്ന് ആരും വിചാരിച്ചതല്ല. ಇವನ ಭೂಗತ ಆಗೋಕ್ಕಿಂತ ಮುಂಚೆ ಅವನು ಮದುವೆ ಆಗಿರ್ತಾನೆ. ಅವನಿಗೊಂದು ಮಗನೂ ಆಗಿರ್ತಾನೆ. ಆ ಮಗನಿಗೆ ಅಪ್ಪನ ಬಗ್ಗೆ ಭಾಳ ಕನಸುಗಳಿರುತ್ತೆ. ಯಾಕಂದರೆ ಎಲ್ಲರೂ ಹೇಳ್ತಿರ್ತಾರೆ ಅವನು ನಿಮ್ಮನೆ ಅಪ್ಪ ಅಂಥ ಲೀಡರು ಇಂಥ ಲೀಡರು ಅಂತ. ಅಂಥ ಲೀಡರನ್ನು ನಿರೀಕ್ಷೆ ಮಾಡ್ಕೊಂಡು ಕಾಯ್ತಾ ಇರ್ತಾನೆ. ಆದರೆ ಈ ಶ್ರೀಧರನ್, ವಾಪಸ್ ಬರುವ ಶ್ರೀಧರನ್ನು ಯಾವುದೇ ರೀತಿಯ ಕ್ರಿಯಾಶೀಲನಾದಂಥ ವ್ಯಕ್ತಿತ್ವ ಆಗಿರೋದಿಲ್ಲ. ಬರೀ ಕುಡಿತಿರ್ತಾನೆ, ಬರೀ ಮಲ್ಕೊಂಡಿರ್ತಾನೆ. ಹಾಗಾಗಿ ಅವ್ರನ್ನ ನೋಡೋದಕ್ಕೆ ಎಲ್ಲರೂ ಬರ್ತಾರೆ. ಎಲ್ಲರಿಗೂ ನಿಜವಾಗಿ ಭ್ರಮ ನಿರಸನ ಆಗ್ತಾ ಹೋಗುತ್ತೆ. ಆ ನಾಯಕ ಎಲ್ಲೂ ಹೋದ, ಈ ನಾಯಕ ಎಲ್ಲಿದ್ದಾನೆ, ಇವನು ಯಾರು ಅಂಥೇಳಿ. ಅವನು ಎಷ್ಟರ ಮಟ್ಟಿಗೆ ಸಾಲ ಮಾಡ್ಕೊತಾನೆ, ಎಷ್ಟರ ಮಟ್ಟಿಗೆ ಕುಡಿಯೋದಕ್ಕೆ ಆಲ್ಕೋಹಾಲಿಕ್ ಆಗ್ತಾನೆ ಅಂತ ಅಂದರೆ, ಅವನ ಹೆಸರಿನಲ್ಲಿ ಈಗಾಗಲೇ ಒಂದು ಮೆಮೋರಿಯಲ್ ಬಿಲ್ಡಿಂಗ್ ಕೂಡ ಕಟ್ಟಿರ್ತಾರೆ. ಅವೆಲ್ಲವೂ ಎಲ್ಲರಿಗೂ ಒಂಥರ ವ್ಯಂಗ್ಯವಾಗಿ ಕಾಣೋದಕ್ಕೆ ಶುರುವಾಗುತ್ತೆ. ಇವನು ನಿಜವಾಗಿಯೂ ಶ್ರೀಧರನ್ ಹೌದೇ? ಅವನಿಗೊಬ್ಬ ಆರ್ಡೆಂಟ್ ಫಾಲೋವರ್ ಇರ್ತಾನೆ, ಸುಧಾಕರನ್ ಅಂತ. ಅವನಿಗಂತೂ ಇವನ ಬಗ್ಗೆ ಕೊನೆಗೆ ಹೇಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ನಮ್ಮ ಇಡೀ ಉದ್ದೇಶಕ್ಕೆ ಇವನೇ ಧಕ್ಕೆ ತರ್ತಾ ಇದ್ದಾನೆ, ಯಾಕಂದರೆ ಇವನ ಕುಡುಕ್ತನದಿಂದ ಮತ್ತು ಇದರಿಂದ ಅಂತ
ಕೊನೆಗಂತೂ ಒಂದು ಫೈಂಟೆ ಅವನನ್ನು ಮರ್ಡರ್ ಆಗುತ್ತೆ. ಯಾರು ಮರ್ಡರ್ ಮಾಡಿದ್ರು ಅಂತ ಹೇಳೋದಿಲ್ಲ. ಅಲ್ಲಿಗೆ ಕತೆ ಕೊನೆಗೆ ಎಲ್ಲ ಜಯಕಾರ ಹಾಕ್ಕೊಂಡು ಅವನೊಂದು ಫೋಟೋ ಇಟ್ಕೊಂಡು ಹೋಗಿ ಅವನೊಂದು ಮೆರವಣಿಗೆ ಮಾಡಿ ಅವನೊಂದೊಂದು ಐಕಾನ್ ಮಾಡಿ ಅಲ್ಲಿ ಸಿನಿಮಾ ಮುಕ್ತಾಯವಾಗುತ್ತೆ. ಈ ಕಥೆಯ ಈ ಸಿನಿಮಾದ ಸ್ವಾರಸ್ಯ ಏನು ಅಂತಂದರೆ ಇದನ್ನು ಎರಡು ರೀತಿಯಲ್ಲಿ ವ್ಯಾಖ್ಯಾನಿಸಬಹುದು. ಒಂದು ಮಾರ್ಕ್ಸಿಸ್ಟ್ ಲೀಡರ್. ಈ ಮಾರ್ಕ್ಸಿಸ್ಟ್ ಲೀಡರ್ ಮೂಲಕ ಕೇರಳದಲ್ಲಿ ಆಗ ನಡೀತಿರುವಂಥ ಎಲ್ಲ ಪೊಲಿಟಿಕಲ್ ಇದನ್ನು ನೀವು ವ್ಯಾಖ್ಯಾನಿಸ್ತಾ ಹೋಗುವ ಒಂದು ಉಪಮೆಯಾಗಿ ನೋಡಬಹುದಾ ಅನ್ನೋದು ಒಂದು. ಕಮ್ಯುನಿಸ್ಟ್ ಪಾರ್ಟಿ ಸ್ಪ್ಲಿಟ್ ಆಯಿತು, ಅವರ ಐಡಿಯಲಿಸಮ್ ಹೋಯಿತು, ಇದೆಲ್ಲ ಹೋಯಿತು. ಎಲ್ಲಿ ಮಾರ್ಕ್ಸು, ಎಲ್ಲಿಯ ಇವತ್ತಿನ ಕಮ್ಯುನಿಸಮ್ ಅಂತೆಲ್ಲ ಮಾತಾಡ್ತಾರೆ. ಅದು ಒಂದು ರೀತಿಯ ವ್ಯಾಖ್ಯಾನಕ್ಕೆ ತನ್ನನ್ನು ಕೊಟ್ಕೊಳ್ಳುತ್ತೆ ಸಿನಿಮಾ. ತುಂಬ ಜನ ಆ ವ್ಯಾಖ್ಯಾನವನ್ನು ಇಟ್ಕೊಂಡು ಇದು ಆ್ಯಂಟಿ ಕಮ್ಯುನಿಸ್ಟ್ ಮೂಮೆಂಟು ಅಂಥೇಳಿ, ಇನ್ನು ಕೆಲವರು ರಿಯಾಕ್ಷನರಿ ಫಿಲ್ಮ್ ಅಂತೆಲ್ಲ ರಿಜೆಕ್ಟ್ ಮಾಡ್ತಾ ಹೋದರು. ನನ್ನ ಟೇಕ್ ಏನು ಈ ಸಿನಿಮಾದ ಬಗ್ಗೆ ಅಂತಂದರೆ, ಇದು ಮುಖ ಮತ್ತು ಮುಖವಾಡದ ಬಗ್ಗೆ ಮಾತನಾಡ್ತಿರುವ ಒಂದು ಸಿನಿಮಾ ಅಂತ. ನಮಗೆಲ್ಲರಿಗೂ ಒಂದು ಮುಖ ಇರುತ್ತೆ, ನಮಗೆಲ್ಲರಿಗೂ ಒಂದು ಮುಖವಾಡ ಇರುತ್ತೆ. ಮುಖವಾಡ ಯಾವಾಗ ಹೊರಗೆ ಬರುತ್ತೆ, ಮುಖ ಯಾವ ಮುನ್ನೆಲೆಗೆ ಬರುತ್ತೆ ಅಂತ ನಮಗೆ ಗೊತ್ತಿರೋಲ್ಲ. ನಮಗೆ ಸ್ವತಃ ನನ್ನದೇ ಮುಖವಾಡ ಆಗಿದ್ರೂ ಕೂಡ ನನಗೆ ಗೊತ್ತಿರೋಲ್ಲ. ಅದೇ ಯಾಕಂದರೆ ಅದು ಯಾರು ಪರ್ಸೀವ್ ಮಾಡ್ತಿರ್ತಾನೋ ಅವನ ಮೇಲೆ ಡಿಪೆಂಡ್ ಆಗುತ್ತೆ. ಈ ಶ್ರೀಧರನನ್ನು ನಿಜವಾಗಿಯೂ ಒಬ್ಬ ಕಮ್ಯುನಿಸ್ಟ್ ಲೀಡರೇ ಅಥವಾ ಒಂದು ಸ್ಕೇಪ್ ಗೋಟೆ ಅನ್ನೋ ರೀತಿಯಲ್ಲಿ ನೀವು ಹುಡುಕಿದರೆ ಇಡೀ ಸಿನಿಮಾವನ್ನು ಬೇರೆ ರೀತಿಯಲ್ಲೇ ವ್ಯಾಖ್ಯಾನಿಸ್ತಾ ಹೋಗ್ಬೋದು. ಯಾಕೆಂತಂದರೆ ಪ್ರತಿಯೊಂದು ಚಳುವಳಿಗೂ ಪ್ರತಿಯೊಂದು ಇದಕ್ಕೂ ಒಬ್ಬ ಮುನ್ನೆಲೆಗೆ ಒಬ್ಬ ಬೇಕು. ಇವನು ತಂದು ಮುಂದಿಡ್ತಾರೆ. ಎಲ್ಲರೂ ನೋಡುವ ಶ್ರೀಧರನ್ನೇ ಬೇರೆ, ಆ ನಿಜವಾದ ಶ್ರೀಧರನ್ನೇ ಬೇರೆ ಆಗಿರ್ಬೋದಾ? ಹಾಗಾಗಿದ್ದಾಗ ಅವನು ಈ ಎಲ್ಲ ಇದರಿಂದ ವಿಮುಖನಾಗೋದಕ್ಕೆ ಕಾರಣ ಏನು ಅಂತಂದರೆ ಅದು ಅವನ ಅಲ್ಲದ ವ್ಯಕ್ತಿತ್ವ ಆಗಿರುತ್ತಾ ಅಂತ ಯೋಚನೆ ಮಾಡ್ತಾ ಹೋಗ್ಬಿಟ್ರೆ ಆಗ ಈ ಪೊಲಿಟಿಕಲ್ ಇಂಟರ್ಪ್ರಿಟೇಷನ್ ಬಿಟ್ಟು ಫಿಲಸಾಫಿಕಲ್ ಇಂಟರ್ಪ್ರಿಟೇಷನ್ ಒಂದನ್ನು ಹುಡುಕ್ಬೋದು. ಅಂದರೆ ಮುಖ ಎಲ್ಲಿ, ಮುಖವಾಡ ಎಲ್ಲಿ, ವ್ಯಕ್ತಿತ್ವ ಎಲ್ಲಿ, ಅವನ ಪ್ರೊಜೆಕ್ಟೆಡ್ ಸ್ವರೂಪ ಎಲ್ಲಿ ಅಂತ ನೋಡಿದರೆ ಫಿಲ್ಮ್ ತುಂಬ ಕಾಂಪ್ಲೆಕ್ಸ್ ಆದ ಒಂದು ಕಥೆಯನ್ನೇ ಹೇಳ್ತಾ ಇದೆ ಅಂತ ನಾನು ಇಂಟರ್ಪ್ರಿಟ್ ಮಾಡೋದು. ಯಾಕೆಂತಂದರೆ ಎರಡನೇ ಭಾಗದ ಶ್ರೀಧರನ್ನು ಮೊದಲನೇ ಭಾಗ ಉಳಿದವರು ಹೇಳುವ ಶ್ರೀಧರನ್ನು ಹೊಂದಾಣಿಕೆ ಇಲ್ಲ. ಹಾಗಾದರೆ ನಿಜವಾದ ಶ್ರೀಧರನ್ ಯಾರು? ಹಾಗಾಗಿ ನಾವು ಕೊಲ್ಲುವ ಶ್ರೀಧರನ್ನು ಯಾವ ಕಾರಣಕ್ಕಾಗಿ ಕೊಲ್ತಾ ಇದ್ದೀವಿ? ನಮ್ಮ ನಿರೀಕ್ಷೆಗೆ ತಕ್ಕಂತೆ ಶ್ರೀಧರನ್ ಇಲ್ಲವೋ ಅಥವಾ ಶ್ರೀಧರನಿಗೆ ಶ್ರೀಧರನಾಗೇ ಇರೋದಕ್ಕೆ ನಾವು ಬಿಡೋದಿಲ್ವೋ? ನೋಡಿ, ಈ ಥರದಲ್ಲಿ ಪ್ರಶ್ನೆಗಳನ್ನು ನಾವು ಎತ್ತಿಬಿಟ್ರೆ ಆಗ ನಾವು ಎಲ್ಲ ನಾಯಕರ ಬಗ್ಗೆ, ಎಲ್ಲ ನಮ್ಮ ಸೈದ್ಧಾಂತಿಕ ನಿಲುವಿರುವಂಥ ವ್ಯಕ್ತಿಗಳ ಬಗ್ಗೆ, ಎಲ್ಲ ಐಕಾನ್ಗಳ ಬಗ್ಗೆ ಈ ಪ್ರಶ್ನೆಗಳನ್ನು ಹೇಳ್ತಾ ಹೋಗ್ಬೋದು. ಹಾಗಾದರೆ ವ್ಯಕ್ತಿಯಾಗಿ ಉಳಿಯೋದಕ್ಕೆ ಅರ್ಹತೆಯೇ ಇಲ್ಲವೇ? ನಾನು ಇನ್ನೊಬ್ಬರ ದೃಷ್ಟಿಯಲ್ಲಿ ಏನಿದ್ರೆ ಆ ಥರದಲ್ಲಿ ಬದುಕಬೇಕೆ? ಈ ಪ್ರಶ್ನೆಗಳನ್ನು ಎತ್ತಿದರೆ ಅದು ಬಹಳ ದೊಡ್ಡ ಫಿಲಸಾಫಿಕಲ್ ಆದಂಥ ಒಂದು ಪ್ರಶ್ನೆಯನ್ನು ಎತ್ತುತ್ತೆ ಅಂತ. ಆ ಕಾರಣಕ್ಕೆ ನನಗಿದು ಬಹಳ ಮಹತ್ವದ ಸಿನಿಮಾ ಅಂತ ಅನಿಸಿದ್ದು. ಚಿತ್ರ ಕಟ್ಟುವ ಕ್ರಮದಲ್ಲೂ ಕೂಡ ಈ ಸಿನಿಮಾ ಬಹಳ ವಿಭಿನ್ನವಾದಂಥ ಒಂದು ಸಂರಚನೆಯನ್ನು ಹೊಂದಿದೆ. ಮೊದಲ ಭಾಗ 10 ವರ್ಷಗಳ ಮುಂಚಿನ ಭಾಗ, 1956ರ ಭಾಗ ಎಲ್ಲರೂ ನೆನಪಿಸ್ಕೊಳ್ಳೋದು. ಹಾಗಾಗಿ ಅದು ಅವರ ಗ್ರಹಿಕೆಯ ಶ್ರೀಧರನ್ನೇ ಹೊರತು ಶ್ರೀಧರನ್ ಅಲ್ಲ. ಅವರ ಗ್ರಹಿಕೆಯಲ್ಲಿ 3 ಜನ ಬೇರೆ ಗ್ರಹಿಕೆ ಮಾಡ್ತಾ ಹೋಗ್ತಾರೆ. 3 ಜನಕ್ಕೂ ಶ್ರೀಧರನ್ ದೊಡ್ಡ ಲೀಡರು. ಆದರೆ ನಮಗೆ ಪ್ರೇಕ್ಷಕರನ್ನು ನನಗೆ ಪ್ರಶ್ನೆ ಮಾಡಿದರೆ ಎಲ್ಲೂ ಅದು ಕಾಣೋದೇ ಇಲ್ಲ. ಆಗ ಅವರ ಕಟ್ಟುವ ಕ್ರಮ ಏನಿದೆ ಅದು ಬೇರೆ, ಭಾಳ ಸುಸಂಬದ್ಧವಾಗಿ ಕಥೆಯ ಚೌಕಟ್ಟಿನ ಅಗತ್ಯ ಏನಿದೆ ಅದ್ರ ಪ್ರಕಾರ ಕತೆ ಕಟ್ತಾ ಹೋಗ್ತಾರೆ. ಎರಡನೇ ಭಾಗ ಇದೆಯಲ್ಲ, ಅವನು 10 ವರ್ಷ ನಿದ್ರೆಯಿಂದ ಎದ್ದು ಬರುವ ನಂತರ ಬರುವ ಶ್ರೀಧರನ್ನು, ಸದಾ ಮಲಗಿರುವ ಶ್ರೀಧರನ್ನು, ಸದಾ ಏನೂ ಕೆಲಸ ಮಾಡದೆ ಕೂತಿರುವ ಶ್ರೀಧರನ್ನು, ಯಾವಾಗಾಯಿತೋ ಅಲ್ಲಿ ದುಡ್ಡು ಕದ್ದು ಹೆಂಡ ಕುಡಿಯುವ ಶ್ರೀಧರನ್ನು. ಆಗ ಅಡೂರು ಗೋಪಾಲಕೃಷ್ಣರು ಬಳಸುವ ಸಂವಿಧಾನ ಇದೆಯಲ್ಲ ಅದು ಬೇರೆಯೇ. ಎಷ್ಟು ಮಂದಗತಿಯ ನಿರೂಪಣೆಯನ್ನು ಮಾಡ್ತಾರೆ ಅಂತಂದರೆ ಆ ಸಿನಿಮಾ ನಾಯಕನ ಲೇಜಿನೆಸ್ ಅಥವಾ ನಿಷ್ಕ್ರಿಯತೆ ನನ್ನ ಅನುಭವಕ್ಕೆ ಬರಬೇಕು, ಪ್ರೇಕ್ಷಕನಾದ ನನ್ನ ಅನುಭವಕ್ಕೆ ಬರಬೇಕು. ನಮಗೆ ಅನಿಸ್ಬೇಕು, ಹೋಗಿ ಅಲ್ಲಾಡಿಸ್ಬೇಕು, ಅನ್ನೋ ಮಾತಾಡಯ್ಯ, ಹೇಳಯ್ಯ, ಏನಾದ್ರು ಮಾಡಯ್ಯ ಅಂತ ಹೇಳಬೇಕು. ಅಷ್ಟರ ಮಟ್ಟಿನ ನಿಷ್ಕ್ರಿಯತೆಯನ್ನು ತೋರಿಸ್ತಾ ಹೋಗ್ತಾರೆ. ಅದು ಎಷ್ಟರ ಮಟ್ಟಿಗೆ ಹಾಂಟ್ ಮಾಡುತ್ತೆ ಅಂತಂದರೆ ಆ ಮನುಷ್ಯ ನಿಷ್ಕ್ರಿಯತೆ ಯಾಕೆ ಅಷ್ಟು ನಿಷ್ಕ್ರಿಯ ಆದ ಅಂತ ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೊಳ್ಳೋ ಆಗುತ್ತೆ.
ಹಾಗಾದರೆ ನಾವು ಅವನಲ್ಲಿ ದೊಡ್ಡ ಗುಣಗಳನ್ನು ಕಂಡುಕೊಂಡಿದ್ದೇ ಅವನನ್ನು ನಿಷ್ಕ್ರಿಯನನ್ನಾಗಿ ಮಾಡುತ್ತೆ. ಹಾಗಾದರೆ ತಪ್ಪು ಎಲ್ಲಿ ನನ್ನದ ಅವನದ್ದ? ತಪ್ಪು ನನ್ನಲ್ಲಲ್ವ? ಆತ್ಮಾವಲೋಕನ ಮಾಡ್ಕೊಳ್ಳೋಕೆ ಸಿನಿಮಾ ಮಾಡುತ್ತಲ್ಲ. ಹಾಗಾಗಿ ಈ ಸಿನಿಮಾದ ಆ ದಾರ್ಶನಿಕ ಸ್ವರೂಪ ಏನಿದೆ ಅದು ಬಹಳ ಮಹತ್ವದ್ದು ಅಂತ ನನಗನ್ಸೋದು. ಮುಖಂ ಅಂತಂದರೆ ಆ ಮುಖ ಈ ಮುಖ ಅಂತೇಳಿ ಆಗಿರಬಹುದು. ಹಾಗಾಗಿ ಈ ಸಿನಿಮಾ ನೋಡುವಾಗ ಈ ತರಹದ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದೆ ನೋಡಿದರೆ ಈ ಸಿನಿಮಾ ಯಾಕಪ್ಪ ಇಷ್ಟು ಸ್ಲೋ ಇದೆ ಅಂತ. ಒಂದು ದೃಶ್ಯದಲ್ಲಂತೂ ಅವನು ಎದ್ದು ಬರೋದು ಪ್ರಾಯಶಃ ಜೀವನದಲ್ಲೂ ಅಷ್ಟು ಸ್ಲೋ ಆಗಿ ಎದ್ದು ಬರಲಿಕ್ಕಿಲ್ಲ, ಅಷ್ಟು ಸ್ಲೋ ಮಾಡ್ತಾರೆ. ಆ್ಯಂಡ್ ಅವನು ಬಂದು ಹೀಗೆ ಸುಮ್ಮನೆ ಅವನ ಭಕ್ತಾದಿಗಳು ಸೇರಿದ್ದಾರೆ, ಎಲ್ಲ ಇದು ಬಂದುಬಿಟ್ಟಿದ್ದಾರೆ 10 ವರ್ಷದ ನಂತರ ಅಂತ ಏನೋ ಹೇಳ್ತಾರೆ ಅಂತ ಬಂದರೆ ಅವ್ನು ಸುಮ್ಮನೆ ಬಂದು ಎಲ್ಲರೂ ನೋಡ್ತಾ ಕೂತ್ಕೋತಾನೆ. ಕೊನೆಗೆ ಒಬ್ಬನ ಜೇಬಲ್ಲಿರುವ ಒಂದು 50 ರೂಪಾಯಿ ತಗೊಂಡು ನಾ ಇಟ್ಕೋತೀನಿ, ನಿಂಗೆ ವಾಪಸ್ ಕೊಡೋಲ್ಲ ಅಂತ, ಯಾಕಂದ್ರೆ ನನಗೆ ದುಡ್ಡು ಬೇಕಾಗಿರೋದು. ಆ ತರಹದಲ್ಲಿ ಸಂವಿಧಾನವನ್ನು ಇಟ್ಕೊಳ್ಳೋದ್ರಿಂದ ಬಹಳ ದೊಡ್ಡ ದಾರ್ಶನಿಕ ರೂಪ ಬರುತ್ತೆ, ಒಂದು ತಾತ್ವಿಕ ಸ್ವರೂಪ ಬರುತ್ತೆ. ಅದರ ಸಂವಿಧಾನದ ದೃಷ್ಟಿಯಿಂದ ಎಷ್ಟು ಮುಖ್ಯವೋ ಅದರ ಗತಿಯಿಂದಲೂ ಅಷ್ಟೇ ಮುಖ್ಯ. ದ ಪೇಸ್ ಆಫ್ ದ ಫಿಲ್ಮ್ ಇಸ್ ದ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಆಫ್ ದ ಫಿಲ್ಮ್ ಮೇಕರ್ ಅಂತ ಬನ್ವೇಲ್ ಹೇಳ್ತಾನೆ. ಬಹುಶಃ ಅದಕ್ಕೆ ಬಹಳ ಒಳ್ಳೆಯ ಉದಾಹರಣೆ ಮುಖಂ ಅಂಥೇಳಿ. ಆ ಸ್ಲೋ ಪೇಸು, ತಡ್ಕೊಳ್ಳೋಕ್ಕೆ ಸಾಧ್ಯವಾಗದೇ ಇರೋಂಥ ಸ್ಲೋ ಪೇಸೇ ಅಡೂರು ಗೋಪಾಲಕೃಷ್ಣನ್ ಹೇಳ್ತಿರುವಂಥ ಪಾಲಿಟಿಕ್ಸ್ ಅಂಥೇಳಿ. ಸೊ ಹಾಗಾಗಿ ಈ ಸಿನಿಮಾ ನನಗೆ ಬಹಳ ಮೆಚ್ಚುಗೆಯಾದ ಒಂದು ಸಿನಿಮಾ.